टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೋರಿಂಗ್ ಆಸ್ಪತ್ರೆಗೆ ಆರೋಪಿಗಳನ್ನ ಕರೆತಂದಿದ್ದಾರೆ. ಈಗ ವೈದ್ಯಕೀಯ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ಕರೆತಂದಂತ ಖಾಕಿ ಆರೋಪಿಗಳನ್ನ ಈಗ ವೈದ್ಯಕೀಯ ಪರೀಕ್ಷೆಗೆ ಸಾಮಾನ್ಯವಾಗಿ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆದಾಗ ಏನು ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಅದಕ್ಕೋಸ್ಕರ ಬೋರಿಂಗ್ ಆಸ್ಪತ್ರೆಗೆ ಈಗ ಆರೋಪಿಗಳನ್ನ ಪೊಲೀಸರು ಕರೆತಂದ್ರು. ಈಗಾಗಲೇ ಅಲ್ಲಿಂದ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ವಿ ನಾವು ಕಬ್ಬನ್ ಪಾರ್ಕ್ನಿಂದ ಸ್ಟೇಷನ್ನಿಂದ. ಅಲ್ಲಿಂದ ಈಗ ಬೋರಿಂಗ್ ಆಸ್ಪತ್ರೆ ರೀಚ್ ಆಗಿದ್ದಾರೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬೋರಿಂಗ್ ಆಸ್ಪತ್ರೆ ಈಗ ವೈದ್ಯಕೀಯ ಪರೀಕ್ಷೆಗೆ ಮೆಡಿಕಲ್ ಚೆಕಪ್ಗೆ ಅಲ್ಲಿ ಕರ್ಕೊಂಡ್ಬಂದಿರೋದು. ನಾವೀಗ ಬೋರಿಂಗ್ ಆಸ್ಪತ್ರೆಯ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಬಗ್ಗೆ ಸುದ್ದಿಯನ್ನು ಮತ್ತೆ ಕೊಡ್ತೀವಿ ನಿಮಗೆ. ಅದಕ್ಕೂ ಮುಂಚೆ ಈ ಕ್ರಮ ಯಾಕಾಯಿತು, ಪೊಲೀಸರ ಅಮಾನತು ಯಾಕಾಯಿತು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಹೆಡ್ ಕಿರಣ್. ಈಗ ರಾತ್ರೋರಾತ್ರಿ ನೆನ್ನೆ ಸಂಜೆ ಒಂದು ಸುದ್ದಿಗೋಷ್ಠಿ ಮಾಡಿ ಸಿಎಂ ಅನೌನ್ಸ್ ಮಾಡ್ತಾರೆ, ಈ ಥರ ನಾವು ಕ್ರಮ ಕೈಗೊಂಡಿದ್ದೀವಿ, ಕಮಿಷನರ್ ಸೇರಿದ ಹಾಗೆ ಅಮಾನತಾಗಿದೆ. ಯಾವ ಕಾರಣಕ್ಕೆ ಅಂತ ಜನರಲ್ ಒಂದು ಕನ್ಫ್ಯೂಷನ್ ಇದೆ. ಸರ್ಕಾರ ತನ್ನ ತಪ್ಪನ್ನು ಹಿಡ್ಕೊಂಡು ಏನಾದರೂ ಪೊಲೀಸರನ್ನ ಬಲಿಪಶು ಮಾಡ್ತಾ ಇದೆಯಾ ಅಥವಾ ನಿಜವಾಗ್ಲೂ ಅಲ್ಲಿ ಪೊಲೀಸರ ಕಡೆಯಿಂದ ಕೂಡ ಮಿಸ್ಟೇಕ್ಗಳಾಗಿದೆಯಾ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಏನು ಕಾರಣ ಅಂತ ಅವಿನಾಶ್, ಮುಖ್ಯವಾಗಿ ಈಗಾಗಲೇ 5 ಜನ ಅಧಿಕಾರಿಗಳನ್ನ, ಅದರಲ್ಲಿ ಇನ್ಕ್ಲೂಡಿಂಗ್ ಪೊಲೀಸ್ ಕಮಿಷನರ್ ಇರ್ಬೋದು, ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಇರ್ಬೋದು, ದಯಾನಂದ್ ಕಮಿಷನರ್ ಇರ್ಬೋದು, DCP ಶೇಖರ್ ಮತ್ತು ACP ಬಾಲಕೃಷ್ಣ ಮತ್ತು ಮತ್ತೊಬ್ಬರು ಇನ್ಸ್ಪೆಕ್ಟರ್ ಗಿರೀಶ್, ಈ 5 ಜನನ ರಾತ್ರೋರಾತ್ರಿ ಸರ್ಕಾರ ಈ ಒಂದು ಸಸ್ಪೆಂಡನ್ನು ಮಾಡಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂತೆ ಏನಕ್ಕೆ ಇವೆಲ್ಲವೂ ಕೂಡ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವ್ರನ್ನ ಮಾಡಬಾರ್ದಾಯಿತು, ಇದಕ್ಕೆ ಸರ್ಕಾರ ಯಾರೋ ಮಾಡಿದ್ದಕ್ಕೆ ಇವ್ರಿಗೆ ತಪ್ಪು ಅನ್ನೋ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿರ್ಬೋದು ಕಾರಣ. ಮುಖ್ಯವಾಗಿ ಈಗಾಗಲೇ ಅವಿನಾಶ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಿನ PL ಹೋಗಿದ್ರು. ಅಲ್ಲಿ ಒಂದು 4 PL ಕೂಡ ಹೋಗಿತ್ತು. ಇದ್ರ ಬಗ್ಗೆ ಕೂಡ ಅಲ್ಲಿಯ ನ್ಯಾಯಾಧೀಶರು ಭಾಳಷ್ಟು ಗಂಭೀರವಾಗಿ ಈ ಪ್ರಕರಣವನ್ನು ತಗೊಂಡಿದ್ರು. ಅದನ್ನು ಸುಮೋಟೋ ತಗೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ರು. ನಂತರ ಅಲ್ಲಿದ್ದಂಥ ಎಲ್ಲೋ ಒಂದು ಕಡೆ ಈ ಪ್ರಕರಣ ಗಂಭೀರದ ಬೇರೆ ಬೇರೆ ಕಡೆ ಅಂದರೆ CBIಗೆ ಹೋಗ್ಬೋದು ಅಥವಾ ಈಗ ಸಂಬಂಧಪಟ್ಟಂತೆ ಇನ್ನೂ ಬೇರೆ ಒಂದು ಕ್ರಮ ಆಗ್ಬೋದು ಅನ್ನೋ ಒಂದು ಅರಿತಂತ ಸರ್ಕಾರ ಇಮಿಡಿಯೇಟ್ ಆಗಿ ನಾವೇ ಕ್ರಮ ಕೈಗೊಂಡಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವೇ ಇಷ್ಟು ಜನ ಸಸ್ಪೆಂಡ್ ಮಾಡಿದ್ದೀವಿ, FIR ಹಾಕಿದ್ದೀವಿ ಅನ್ನೋದನ್ನು ಒಂದು ತೋರಿಸ್ಬೇಕಾಯಿತು. ಮತ್ತು ಇಷ್ಟು ಜನನ ಅರೆಸ್ಟ್ ಮಾಡಿದ್ದೀವಿ ಅನ್ನೋದನ್ನು ತೋರ್ಸೋಕ್ಕೆ ಬಹುಶಃ ಇದು ಒಂದು ಮುಖ್ಯವಾಗಿ ಕಾರಣ ಇರ್ಬೋದು. ಮತ್ತೊಂದು ಕಾರಣ, ಈಗ ಎಲ್ಲೋ ಒಂದು ಕಡೆ ಈ ಒಂದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾಗ ಸಂಬಂಧಪಟ್ಟ ಅಷ್ಟೊತ್ತಿಗಾಗಲೇ 6-7 ಜನ ಸಾವನ್ನು ಒಪ್ಪಿರ್ತಾರೆ. ಆ ಒಂದು ವಿಚಾರ ಸರ್ಕಾರಕ್ಕೆ ಅಂದರೆ ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ಮಾಹಿತಿಯನ್ನು ಅವ್ರಿಗೆ ತಲುಪಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ವಿಫಲರಾಗಿದ್ರು ಅನ್ನೋ ಒಂದು ಕಾರಣ ಕೂಡ ಇರ್ಬೋದು. ಅದು ಕೂಡ ಭಾಳಷ್ಟು ಮಟ್ಟಿಗೆ, ಯಾಕೆಂದರೆ ನಾವು ಅದು ಗೊತ್ತಿದ್ರೆ ನಾವು ಕಾರ್ಯಕ್ರಮನೇ ಮಾಡ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ಮಾತಾಡಿದ್ರು. ಬಹುಶಃ ಆ ಒಂದು ವಿಚಾರಕ್ಕೂ ಕೂಡ ಎಲ್ಲಿ ಪೊಲೀಸರು ನಮಗೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಕೂಡ ಬಹುಶಃ ಅವ್ರು ಅದು ಒಂದು ಇದೆ. ಆಮೇಲೆ ಜೊತೆಗೆ ನಿನ್ನೆ ಆದಂಥ ಕ್ಯಾಬಿನೆಟ್ನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಇದ್ರ ಸಂಬಂಧಪಟ್ಟಂತೆ ಪೊಲೀಸರು ಈ ಒಂದು ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ಮಾಡಿದ್ದಾರೆ. ಅದಲ್ಲದೆ ಕೂಡ ಅದೇ ಒಂದು ಕಾರ್ಯಕ್ರಮದಲ್ಲಿ ಅದಕ್ಕೆ ಏನೊಂದು ಮಂತ್ರಿಗಳಿರ್ಬೋದು, ಅಧಿಕಾರಿಗಳ ಮಕ್ಕಳು ಇರ್ಬೋದು, ಸಾಕಷ್ಟು ಫೋಟೋವನ್ನು ವಿರಾಟ್ ಕೊಹ್ಲಿ ಇರ್ಬೋದು, ಬೇರೆ ಬೇರೆ ಅದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದು ಮತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಕೆಂದರೆ ಅಲ್ಲಿ ಅವರ ಮಕ್ಕಳನ್ನ ಸೇವ್ ಮಾಡ್ಕೊಂಡಿದ್ದಾರೆ, ಬಡವ್ರ ಮಕ್ಕಳನ್ನ ಜೀವ ಹೋಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇತ್ತು. ಇದೆಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಭಾಳಷ್ಟು ಮುಜುಗರ ಆಯಿತು. ಈ ಒಂದು ಸಂಬಂಧಪಟ್ಟಂತೆ ಇದು ಕೂಡ ಇರ್ಬೋದು. ಆಮೇಲೆ ಜೊತೆಗೆ ಮತ್ತೆ ಲ್ಯಾಬ್ಸ್, ಮುಖ್ಯವಾಗಿ ಫಸ್ಟ್ ಇದ್ದಿದ್ದು ಪ್ಲಾನ್ ಪ್ರಕಾರ ಇದ್ದಿದ್ದು ಬರೀ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾತ್ರ ಈ ಒಂದು ಮಾಡಬೇಕು ಕಾರ್ಯಕ್ರಮದ. ಏಕಾಏಕಿ RCB ಅವರು ಮತ್ತು ಅಲ್ಲಿದ್ದಂಥ DNA ಇವೆಂಟ್ ಪೋಸ್ಟ್ಗಳನ್ನ ಹಾಕೋತಾರೆ, ವಿಕ್ಟ್ರಿ ಸೆಲೆಬ್ರೇಟ್ ಮಾಡ್ತೀವಿ, ನಾವು ವಿಕ್ಟ್ರಿ ಪರೇಡ್ ಮಾಡ್ಕೋತೀವಿ ಅಂತ. ಪೊಲೀಸರ ಅನುಮತಿನೇ ಇಲ್ಲದೆ ಅವರು ಅನೌನ್ಸ್ಮೆಂಟ್ ಮಾಡಿದರೆ ಇದನ್ನ ಮಾತು ನಂಬಿ ಸಾಕಷ್ಟು ಜನರು ಕೂಡ ಇಲ್ಲಿ ಬರ್ತಾರೆ. ಅವರ ಅಭಿಮಾನಿಗಳು, RCB ಅಭಿಮಾನಿಗಳು ಅಲ್ಲಿಗೆ ಬರ್ತಾರೆ. ಆ ಒಂದು ಗ್ಯಾದರ್ ನಂತರ, ಏಕೆಂತಂದ್ರೆ ಒಂದು ಕೆಪಾಸಿಟಿಗಿಂತ ಜಾಸ್ತಿ ಇದ್ದಾಗ ಅಲ್ಲೂ ಕೂಡ ಪೊಲೀಸರು ಫೇಲರ್ ಆಗಿದ್ದಾರೆ. ಅಂದರೆ ಅಲ್ಲಿ KSA ಇರ್ಬೋದು, RCB ಇರ್ಬೋದು, DNA ಇರ್ಬೋದು, ಎಲ್ಲರೂ ಕೂಡ ಶಾಮಿಲ್. ಅದರಲ್ಲಿ ಪೊಲೀಸರು ಇವ್ರನ್ನ ಒಳಗಡೆ ಅದನ್ನ ಸ್ಟಾಪ್ ಮಾಡಬೇಕಾಯ್ತು ಅನ್ನೋ ಒಂದು ಕಾರಣ ಇರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.